ಇದು ಕನ್ನಡಿಗರ ನಾಡಿಮಿಡಿತ. ದಾಸರಳ್ಳಿ ಕ್ಷೇತ್ರದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಸಂಭ್ರಮ. ಕ್ಷೇತ್ರದ ಅಧ್ಯಕ್ಷರಾದ ಸೋಮಶೇಖರ್, ಜನಪ್ರಿಯ ಶಾಸಕರಾದ ಎಸ್ ಮುನಿರಾಜು ಸಾರಥ್ಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿ. ಪ್ರಪಂಚದ ನೋಡು ನಿನ್ನ ಕೈನಲ್ಲಿ ಅಂತೇಳಿ ಮೊಬೈಲ್ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಹಿಂದೆ ಏನಾದರೂ ಟೆಲಿಗ್ರಾಮ್ ಯಾರಿಗಾದ್ರೂ ಬೇರೆ ಊರು ಮಾಡಬೇಕಾದ್ರೆ ಟ್ರಂಕ್ ಬುಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಿಷ್ಠಾವಂತ ಹಿರಿಯ ಕಾರ್ಯಕರ್ತರು, ಜಿಬಿಎ ಚುನಾವಣೆ ಆಕಾಂಕ್ಷಿ ಎಚ್ ರಾಜಣ್ಣರವರಿಗೆ ಸನ್ಮಾನ ಹಾಗೂ ಪುರಸ್ಕಾರ. ತಾಲೂಕ್ ಪಂಚಾಯತ್ ಎಲೆಕ್ಟ್ರಿಕ್ ಕೃಷ್ಣಪ್ಪ ಅಂತ ಹೇಳಿ ಚಿಕ್ಕಸಂದಲ್ಲಿ ಅವ್ರನ್ನ ಸೋಲಿಸಿ ಸಣ್ಣ ವಯಸ್ಸಲ್ಲೇ ನಮ್ಮ ಪಕ್ಷದಿಂದ ತಾಲೂಕ್ ಪಂಚಾಯತ್ ಮೆಂಬರಾದಂಥವ್ರು ಅವರು 3 ಜನಕ್ಕೆ ಗೌರವ ಶಾಸಕರಿಂದ ಈ 3 ಜನಕ್ಕೆ ಸನ್ಮಾನವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳ್ಕೊತೀನಿ. ಹಾಗೆ ಅವರಿಗೆ ದೃಢವಾದ ಚಪ್ಪಾಳೆಯನ್ನ ನೀವು ಕೊಡಬೇಕು ಅಂತ ಹೇಳಿ ನಾನು ಸಮಿತಿಯಲ್ಲಿ ಮನವಿ ಮಾಡ್ತೀನಿ. ಹನುಮಂತಪ್ಪನವರು ಇದೇ ಕ್ಷೇತ್ರದ ಸುಮಾರು ವರ್ಷಗಳಿಂದ ಅಂದ್ರೆ ನಮ್ಮ ಶ್ರೀನಿವಾಸ ಕಾಲದಿಂದಲೂ ಬಿಜೆಪಿಗೆ ದುಡಿದಿದ್ದಾರೆ ಅಂತ ಈಗಾಗಲೇ ಶಾಸಕರು ಹೇಳಿದ್ದಾರೆ. ಹಾಗೆ ಚಕ್ಸಮರದ ನಾಗರಾಜಪ್ಪರು ಸಹ ಹಾಗೆ ಅಂದಿನ ಕಾಲದಿಂದ ಪಕ್ಷವನ್ನ ಕಟ್ಟಿದರು. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ರಾಜಣ್ಣನವರು ಚಿಕ್ಕಸಂದ್ರ ಕೊಂಡಿ ರಾಜಣ್ಣ ಅಂತ ಹೇಳಿ ಅವರು ಸಹ ನಿಮ್ಮೆಲ್ಲರ ಪರವಾಗಿ. ಮಾಧ್ಯಮದೊಂದಿಗೆ ಮಾತನಾಡಿದ ಎಚ್ ರಾಜಣ್ಣರವರು ಭಾರತೀಯ ಜನತಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಪ್ರೋತ್ಸಾಹಿಸುವ ಪಕ್ಷವಾಗಿದ್ದು, ಇಂದಿನ ಗೌರವ ಸನ್ಮಾನ ನನ್ನ ಪಕ್ಷದ ಜವಾಬ್ದಾರಿ ಹೆಚ್ಚು ಮಾಡಿದ್ದು ಎಸ್ ಮುನಿರಾಜಣ್ಣ ಹಾಗೂ ಪಕ್ಷದ ಆಶೀರ್ವಾದದಿಂದ ನಾನು ಜಿಬಿಎ ಚುನಾವಣೆಯ ಆಕಾಂಕ್ಷಿಯಾಗಿದ್ದು ಕ್ಷೇತ್ರದ ಜನಸೇವೆ ಮಾಡುವ ಇಂಗಿತ ವ್ಯಕ್ತಪಡಿಸಿದರು. ನಮಸ್ಕಾರ, ನಾನು ಎಚ್ ರಾಜಣ್ಣ, ನಿಕಟಪೂರ್ವ ತಾಲೂಕ್ ಪಂಚಾಯತ್ ಸದಸ್ಯ, ಪ್ರಸ್ತುತ ದಾಸರಳ್ಳಿ ಕ್ಷೇತ್ರದಲ್ಲಿ ನಿಷ್ಠಾವಂತ ಕಾರ್ಯಕರ್ತ. ವಿಶೇಷವಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವ ಮುನಿರಾಜಣ್ಣವರ ಸಾರಥ್ಯದಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೂಲ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಮುನಿರಾಜಣ್ಣನವರು ಸನ್ಮಾನವನ್ನು ಮಾಡಿರುತ್ತಾರೆ. ನನ್ನ ಪಕ್ಷ ನಿಷ್ಠೆಯ ಕಾರ್ಯವೈಖರಿಯನ್ನು ಗಮನಿಸಿ ನೆಚ್ಚಿನ ಶಾಸಕರು ಹಾಗೂ ಅಧ್ಯಕ್ಷರಾದಂಥ ಸೋಮಶೇಖರ್ ಅವರು ನನ್ನನ್ನು ಸನ್ಮಾನ ಮಾಡುತ್ತಾಗಿರುತ್ತದೆ. ಈ ಮೂಲಕ ಮುನಿರಾಜಣ್ಣವರಿಗೂ ಹಾಗೂ ಸೋಮಶೇಖರ್ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಮುಂಬರುವ ದಿನಗಳಲ್ಲಿ ನಾನು ಕೂಡ ಜಿಬಿಎ ಪ್ರಬಲ ಆಕಾಂಕ್ಷಿ, ಈ ಕ್ಷೇತ್ರದ ಜನರ ಸೇವೆ ಮಾಡುವ ಆಸೆಯನ್ನು ಹೊಂದಿರುತ್ತೇನೆ. ಪಕ್ಷವು ನನ್ನಂತಹ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಿ ಜನಸೇವೆ ಮಾಡಲು ಅವಕಾಶ ಮಾಡಿಕೊಡುತ್ತದೆಂದು ನಂಬಿರುತ್ತೇನೆ. ನಮಸ್ಕಾರ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.